ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ದ್ವಿತೀಯ ಪಿ ಯು ಸಿ ಆದ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದು ಹೇಗೆ, ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬರೋಬ್ಬರಿ 52,000 ಸ್ಕಾಲರ್ಶಿಪ್ ಬರೋವಂಥ ಒಂದು ಸ್ಕೀಮ್ ಇದು. PM ಉಷಾ ವಿದ್ಯಾರ್ಥಿ ವೇತನ ಅಂತ ಹೇಳಿ ಸ್ಕೀಮ್ ಇದು. ನಾನು ಇದನ್ನು ಹೇಗೆ ಅಪ್ಲೈ ಮಾಡಬೇಕು, ಯಾರೆಲ್ಲ ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು, ಹಾಗೆ ಯಾವ ಲಿಂಕ್ ಮುಖಾಂತರ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ಅದನ್ನ ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನಮ್ಮ ಕರ್ನಾಟಕದಲ್ಲಿ ಏನಂತಂದರೆ, ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣನ ಮುಂದುವರಿಸಲು ಸಹಾಯ ಆಗಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ PM ಉಷಾ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಮೂಲಕ ಸಹಾಯ ಮಾಡ್ತಿದೆ. ಮತ್ತು ಈಗ ಅದನ್ನು ಅರ್ಜಿ ಆಹ್ವಾನ ಮಾಡಲಾಗಿದೆ. ಪ್ರತಿ ವರ್ಷ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣವನ್ನು ಮುಂದುವರಿಸುವ ಸಲುವಾಗಿ ವಿವಿಧ ರೀತಿಯ ವಿದ್ಯಾರ್ಥಿ ವೇತನನ ನೀಡ್ತಾ ಹೋಗುತ್ತೆ. ಈ PM ಉಷಾ ವೇತನವನ್ನು ಯಾವಾಗ ಅರ್ಜಿ ಸಲ್ಲಿಸಬೇಕು, ಹಾಗೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಂದರೆ ವಿದ್ಯಾರ್ಥಿಯು 80%ಕ್ಕಿಂತ ಹೆಚ್ಚು ಅಂಕಗಳನ್ನು ವಿದ್ಯಾರ್ಥಿ ಪಡೆದಿದ್ದರೆ ಅವರಿಗೆ ಈ ಯೋಜನೆಯಲ್ಲಿ ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತೆ. ಯೋಜನೆಯಲ್ಲಿ ಅಂದರೆ ಮುಂದಿನ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರ್ಸೋದಕ್ಕೋಸ್ಕರ ಇದನ್ನು ಕೊಡ್ತಾ ಹೋಗುತ್ತೆ. ತಮ್ಮ ಮುಂದಿನ ವರ್ಷ ಅಂದರೆ ಡಿಗ್ರಿನ 3 ವರ್ಷ ಡಿಗ್ರಿನ ನಾವು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ವಿದ್ಯಾರ್ಥಿ ವೇತನನ ಈ PM ಉಷಾ ಯೋಜನೆ ನೀಡುತ್ತೆ. ಇದು ಮೊದಲನೇ ವರ್ಷ 12,000ನ ಸ್ಕಾಲರ್ಶಿಪ್ ಕೊಡುತ್ತೆ. ಇನ್ನುಳಿದ 2 ವರ್ಷ ಇದು 20,000ನ ನೀಡ್ತಾ ಹೋಗುತ್ತೆ ಈ ಈಗ ದ್ವಿತೀಯ PUCಯನ್ನು ಮಾಡ್ತಾ ಇರೋರು ಅಥವಾ ಈಗಾಗಲೇ ಮಾಡಿ ಡಿಗ್ರಿಗೆ ಹೋಗಿರೋರು ಎಲ್ಲರೂ ಕೂಡ ಈ ಒಂದು ಅವಕಾಶನ ಸದುಪಯೋಗ ಪಡ್ಕೊಳ್ಳಿ. ಹಾಗೆ ಎಲ್ಲರೂ ಕೂಡ ಈ ಸ್ಕಾಲರ್ಶಿಪ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಿಮಗೆ ಹೇಳ್ತೀನಿ. ಈ ವಿದ್ಯಾರ್ಥಿ ವೇತನನ ಸರ್ಕಾರದಿಂದ ಜಾರಿ ಮಾಡಿರೋದ್ರಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮಾಡೋದಕ್ಕೆ ಎಷ್ಟೋ ಒಂದು ರೀತಿಯಲ್ಲಿ ಸಹಾಯ ಆಗಿದೆ. ಯಾರು ಕೂಡ ಈ ಸ್ಕಾಲರ್ಶಿಪ್ಪಿಂದ ಹಿಂದೆ ಉಳಿಬಿಡಿ. ದಯವಿಟ್ಟು ಎಲ್ಲರೂ ಇದರಿಂದ ಪ್ರಯೋಜನನ ಪಡ್ಕೋಬೇಕು. ಹಾಗೆ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಏನೇನು ದಾಖಲೆಗಳು ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕು, ಆಮೇಲೆ ಬ್ಯಾಂಕ್ ಪುಸ್ತಕ, ಆಮೇಲೆ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಬೇಕು. ಆಮೇಲೆ ನೀವು ಪದವಿಗೆ ಪ್ರವೇಶ ಪಡ್ತಿರ್ತೀರಲ್ಲ, ಅದರದ್ದು ಯಾವುದಾದ್ರೂ ಒಂದು ದಾಖಲೆ ಅಂದರೆ ನಿಮ್ಮದು ಏನಂತಾರೆ, ನೀವು ಸ್ಟಾರ್ಟಿಂಗ್ ಹೋದ ವರ್ಷ ನೀವು ಫೀಸ್ ಕಟ್ಟಿರ್ತೀರಲ್ಲ ಅದ್ರದ್ದು ರೆಸಿಪ್ಟ್ ಕೊಟ್ಟಿರ್ತಾರಲ್ಲ ಅದು, ಅಥವಾ ನಿಮಗೆ ID ಕಾರ್ಡ್ ಕೊಟ್ಟಿರ್ತಾರಲ್ಲ ಅದಾದರೂ ಆಗುತ್ತೆ ಅದು. ಮತ್ತು ಒಂದು ಫೋಟೋ, ಹಾಗೆ ಮೊಬೈಲ್ ನಂಬರ್ನ ಕೊಟ್ಟು ನಾನು ನಿಮಗೆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ಲಿಂಕ್ನ ಮುಖಾಂತರ ನೀವು ಈ ಯೋಜನೆಗೆ, ಈ ಸ್ಕಾಲರ್ಶಿಪ್ಗೆ ನೀವು ಅರ್ಜಿ ಸಲ್ಲಿಸ್ಬೋದಾಗಿದೆ. ಈ ಯೋಜನೆನ ನೀವು ಪ್ರತಿ ವರ್ಷ ಯಾರ್ಯಾರು ದ್ವಿತೀಯ PUC ಪಾಸ್ ಆಗ್ತೀರಾ, ಯಾರ್ಯಾರು 80%ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ನ ಪಡ್ಕೋತೀರ, ಅವರು ಎಲ್ಲರೂ ಕೂಡ ಈ ಪ್ರಯೋಜನನ ಪಡಿಬೋದು. ತಪ್ಪದೆ ಹೋಗಿ ಇವತ್ತೇ ಹೋಗಿ ನೀವು ಅಪ್ಲೈ ಕೂಡ ಮಾಡ್ಬೋದು. ಸೊ ಎಲ್ಲರಿಗೂ ಸ್ಕಾಲರ್ಶಿಪ್ ಬಂದೇ ಬರುತ್ತೆ.